ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಯಾಕೋ ಗೊತ್ತಿಲ್ಲ, ಜಗತ್ತಿನ ಪರಿಸ್ಥಿತಿನೇ ಸರಿಯಾಗಿದ್ದ ಕಾಣ್ತಾ ಇಲ್ಲ. ಒಂದ್ ಕಡೆ ಗಾಜಾಪಟ್ಟಿಯ ಉದ್ವಿಗ್ನತೆ ಕಡಿಮೆ ಆಗ್ತಾ ಇಲ್ಲ. ಇಸ್ರೇಲ್ ಮೇಲೆ ಅದರ ಸುತ್ತಮುತ್ತಲಿನ ಎಲ್ಲ ಶತ್ರುಗಳು ಒಂದಾಗಿ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಇರಾನ್ ಅದಕ್ಕೆ ಬೇಕಾದ ಹಣ ಮತ್ತು ಆಯುಧಗಳನ್ನು ಒದಗಿಸಿಕೊಡ್ತಾ ಇದೆ, ಜೊತೆಗೆ ತಾನು ಕೂಡ ಯುದ್ಧ ಸನ್ನದ್ಧವಾಗ್ತಾ ಇದೆ. ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಮಗದೊಂದು ಕಡೆ ಫ್ರಾನ್ಸ್ ಅಲ್ಲಿ ಒಲಿಂಪಿಕ್ಸ್ ನಡೀತಿರುವಾಗಲೇ ಅಲ್ಲಿನ ಇಸ್ಲಾಮಿಕ್ ಉಗ್ರವಾದಿಗಳು ರೈಲ್ವೆ ನೆಟ್ವರ್ಕ್ ಅನ್ನು ನಾಶ ಮಾಡಿದ್ರು. ತಕ್ಷಣ ಫ್ರಾನ್ಸ್ ಎಚ್ಚೆತ್ಕೊಳ್ತು, ಅಲ್ಲಿ ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಆದರೆ ಬ್ರಿಟನ್ ನಲ್ಲಿ ಇದ್ಯಾವುದು ಸಾಧ್ಯ ಆಗಲಿಲ್ಲ. ಬ್ರಿಟನ್ಗೆ ಕೋಮು ವಿದ್ವೇಷದ ಬೆಂಕಿ ಬಿದ್ದಿದೆ. ಇಷ್ಟು ದಿನ ಎಲ್ಲವನ್ನ ಸಹಿಸಿಕೊಂಡು ಬರ್ತಾ ಇದ್ದ ಬ್ರಿಟಿಷ್ ನಾಗರಿಕರು ಈಗ ಅಲ್ಲಿನ ಮುಸ್ಲಿಮರ ವಿರುದ್ಧ ಮತ್ತು ಅಕ್ರಮ ವಲಸಿಗರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಲ್ಲಿನ ಮಸೀದಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅದರ ಬೆನ್ನಲ್ಲೇ ವಲಸಿಗರನ್ನ ಕಾಪಾಡುವುದಕ್ಕೆ ಕೂಡ ಬ್ರಿಟನ್ ನಲ್ಲಿ ಪ್ರತಿಭಟನೆಗಳು ಆರಂಭ ಆಗಿವೆ. ಬ್ರಿಟನ್ ಪೊಲೀಸರು ಇದುವರೆಗೆ 400 ಮಂದಿಯನ್ನ ಬಂಧಿಸಿದ್ದಾರೆ. ಇನ್ನೂ 500 ಮಂದಿಯ ಬಂಧನಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಸಿಕ್ಕಾಪಟ್ಟೆ ಸೆಕ್ಯುಲರ್ ಆಗಿದ್ದ, ಜಗತ್ತಿಗೂ ಸೆಕ್ಯುಲರಿಸಂ ಬಗ್ಗೆ ಪಾಠ ಮಾಡ್ತಾ ಮಾಡ್ತಾ ಅಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ತಾ ಹೋಗ್ತಾ ಇದ್ದ ಬ್ರಿಟನ್ ಈಗ ಇಸ್ಲಾಂ ಹಾಗೂ ಕ್ರೈಸ್ತ, ವಲಸಿಗ ಮತ್ತು ಮೂಲ ನಿವಾಸಿ ಜಗಳಕ್ಕೆ ಸಿಲುಕಿ ನರಳುತ್ತಾ ಇದೆ. ಅಲ್ಲಿನ ಸೌತ್ ಪೋರ್ಟ್ ಅಲ್ಲಿ ಶುರುವಾದ ಹಿಂಸಾಚಾರ ಈಗ ಇಡೀ ಬ್ರಿಟನ್ ಅನ್ನು ವ್ಯಾಪಿಸಿಕೊಂಡಿದೆ. ಅಲ್ಲಿನ ಹೊಸ ಸರ್ಕಾರಕ್ಕೆ ಇದು ಅಗ್ನಿ ಪರೀಕ್ಷೆಯನ್ನು ತಂದೊಡ್ಡುತ್ತಾ ಇದೆ. ಗೆಳೆಯರೆ, ಬ್ರಿಟನ್ನಲ್ಲಿ ಬೆಂಕಿ ಬೀಳೋದಕ್ಕೆ ಕಾರಣವಾಗಿದ್ದು ಅಲ್ಲಿ ನಡೆದ ಮಕ್ಕಳ ಕೊಲೆ. ಸೌತ್ ಪೋರ್ಟ್ ಅಲ್ಲಿ ಒಂದು ಡ್ಯಾನ್ಸ್ ಮತ್ತು ಯೋಗ ಸ್ಕೂಲ್ ಇದೆ. ಜುಲೈ 29ನೇ ತಾರೀಕು ಆ ಡ್ಯಾನ್ಸ್ ಸ್ಕೂಲಿಗೆ 17 ವರ್ಷದ ತರುಣನೊಬ್ಬ ನುಗ್ಗಿದ್ದ. ಅವನು ಸೀದಾ ಡ್ಯಾನ್ಸ್ ಫ್ಲೋರ್ಗೆ ಬಂದ. ಅಲ್ಲಿ ಚಾಕು ತೆಗೆದು ಕೈ ಅಳತೆಗೆ ಯಾರೆಲ್ಲ ಸಿಗ್ತಾರೆ ಅವರೆಲ್ಲರ ಮೇಲೆ ಬೀಸೋದಿಕ್ಕೆ ಶುರು ಮಾಡ್ದ. 3 ಪುಟ್ಟ ಕಂದಮ್ಮಗಳಲ್ಲಿ ಕೊನೆಯುಸಿರೆಳೆದ್ವು. ಇನ್ನೂ 10 ಮಂದಿ ಗಾಯಗೊಂಡ್ರು. ಈ ಸುದ್ದಿ ಗೊತ್ತಾದ ಕೂಡಲೇ ಸೌತ್ ಪೋರ್ಟ್ ಸಿಡಿದು ಬಿತ್ತು. ಅಲ್ಲಿ ಬರೀ ಇಂಥದ್ದೊಂದು ಘಟನೆ ಆಗಿದೆ ಅನ್ನೋ ಸುದ್ದಿ ಮಾತ್ರ ಹರಡಲಿಲ್ಲ. ಬದಲಿಗೆ ಆ ಕೃತ್ಯವನ್ನು ಎಸಗಿದವನು ಯಾರೋ ನಿರಾಶ್ರಿತ, ಅವನು ಬ್ರಿಟನ್ಗೆ ವಲಸೆ ಬಂದವನು, ಅವನು ಮುಸ್ಲಿಂ ಅನ್ನೋ ಸುದ್ದಿ ಕೂಡ ವ್ಯಾಪಿಸ್ಕೊಳ್ತು. ಅಲ್ಲಿ ಅವನು ಯಾರು ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋ ಮೊದಲೇ ಅಲ್ಲಿನ ಫಾರ್ ರೈಟ್ ಗುಂಪುಗಳು ಸುದ್ದಿಯನ್ನು ಸೋಷಿಯಲ್ ಮೀಡಿಯಾಗಳ ಮೂಲಕ ವೈರಲ್ ಮಾಡೋದಕ್ಕೆ ಶುರು ಮಾಡಿದ್ವು. ಅಷ್ಟೇ ಕೆಲವೇ ಗಂಟೆಗಳಲ್ಲಿ ಸೌತ್ ಪೋರ್ಟ್ ಧಗಧಗಿಸೋದಕ್ಕೆ ಶುರುವಾಯಿತು. ಅಲ್ಲಿನ ಮಸೀದಿಗೆ ಉದ್ರಿಕ್ತ ಜನ ಬೆಂಕಿ ಹಚ್ಚಿದ್ರು. ಅಲ್ಲಿಂದ ಅದು ಅಕ್ಕಪಕ್ಕದ ನಗರಗಳಿಗೆ ಕೂಡ ವ್ಯಾಪಿಸೋದಕ್ಕೆ ಶುರುವಾಯಿತು. ಇನ್ನು ಬ್ರಿಟನ್ನಲ್ಲಿ ಇಂಥ ಘಟನೆಗಳು ಹೊಸವೇನಲ್ಲ. ಇತ್ತೀಚೆಗಲ್ಲಿ ಮಕ್ಕಳ ಮೇಲಿನ ದಾಳಿಗಳು ಹೆಚ್ಚಾಗ್ತಾ ಇವೆ. ಹಾಗೆ ಈ ಗಾಜಾಪಟ್ಟಿ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಬ್ರಿಟನ್ನಲ್ಲಿನ ಸೆಕ್ಯುಲರ್ ಮನಸ್ಥಿತಿಯ ಜನ ಕೂಡ ಅಲ್ಲಿನ ವಲಸಿಗರು ಹೇಗಿದ್ದಾರೆ, ಅವರ ಮನಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲೋ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮಾಡಿದ್ರೆ ಬ್ರಿಟನ್ನಲ್ಲಿ ಸಾವಿರಾರು ಮಂದಿ ರಸ್ತೆಗಿಳಿತಾರೆ. ಯಹೂದಿಗಳು ಹಾಗೂ ಅಲ್ಲಿನ ಇನ್ನಿತರರ ಮೇಲೆ ದಾಳಿಗಳಾಗತ್ವೆ. ಅದನ್ನ ನಿಯಂತ್ರಿಸೋದಕ್ಕೆ ಸರ್ಕಾರ ಹೈರಾಣ ಆಗಬೇಕಾಗಿ ಬರುತ್ತೆ. ಇನ್ನು ಅಲ್ಲಿನ ಬಹುತೇಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರೋದು ಆಫ್ರಿಕಾ ಹಾಗೂ ಏಷ್ಯಾದ ವಿವಿಧ ದೇಶಗಳಿಂದ ಬ್ರಿಟನ್ಗೆ ವಲಸೆ ಹೋದ ಮುಸ್ಲಿಮರು. ಅದರಲ್ಲೂ ಪಾಕಿಸ್ತಾನಿ, ಬಾಂಗ್ಲಾದೇಶಿ ವಲಸಿಗರ ಗುಂಪುಗಳು ಅಲ್ಲಿ ಡ್ರಗ್ ಮಾಫಿಯಾಗಳನ್ನು ನಡೆಸುತ್ತವೆ. ಮತಾಂಧರ ಸಂಖ್ಯೆ ಕೂಡ ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಬೆಳೀತಾ ಇದೆ. ರೇಪ್ ಗ್ಯಾಂಗ್ಗಳು ಹುಟ್ಟುಕೊಂಡಿವೆ. ಅವರು ಟಾರ್ಗೆಟ್ ಮಾಡ್ತಾ ಇರೋದು ಸಣ್ಣ ಮಕ್ಕಳನ್ನ, ಅಪ್ರಾಪ್ತ ಬಾಲಕಿಯರನ್ನ. ಶಾಲೆಗಳಲ್ಲಿ ಓದೋ ಮಕ್ಕಳಿಗೆ ಡ್ರಗ್ಸ್ ಅಭ್ಯಾಸ ಮಾಡಿಸಿ ಅವರನ್ನ ಲೈಂಗಿಕ ಕೃತ್ಯಗಳಿಗೆ ಬಳಸ್ಕೊಂಡು ಅವರ ವಿಡಿಯೋಗಳನ್ನು ಮಾಡಿ ಗ್ಯಾಂಗ್ ರೇಪ್ ಮಾಡ್ತಾ ಹೇಳ್ತಾ ಹೋದ್ರೆ ಅಸಹ್ಯ ಅನಿಸ್ಬಿಡುತ್ತೆ. ಆ ಗ್ಯಾಂಗ್ಗಳನ್ನ ಮುಸ್ಲಿಂ ರೇಪ್ ಗ್ಯಾಂಗ್ಸ್ ಅಂತಲೇ ಬ್ರಿಟನ್ ಗುರುತಿಸುತ್ತೆ. ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಮಿರರ್ ವರದಿಯ ಪ್ರಕಾರ ಬ್ರಿಟನ್ನಲ್ಲಿ ಸುಮಾರು 10 ಲಕ್ಷ ಅಪ್ರಾಪ್ತ ಮಕ್ಕಳು ಹೀಗೆ ಲೈಂಗಿಕ ಹಲ್ಲೆಗೆ ಒಳಗಾಗಿವೆ ಅಂತ ಹೇಳಲಾಗ್ತಾ ಇದೆ. ನಿಜ, ಬ್ರಿಟನ್ನ ಜನ ಮಾನವ ಹಕ್ಕುಗಳ ಬಗ್ಗೆ ವಿಪರೀತ ಮಾತಾಡ್ತಾರೆ. ಆದರೆ ಮೃಗಗಳು ಅಲ್ಲಿ ಅವರದ್ದೇ ಮಕ್ಕಳನ್ನ ಹರಿದು ತಿನ್ನೋದಕ್ಕೆ ಶುರು ಮಾಡಿದ್ರೆ ಪಾಪ ಅಲ್ಲಿನ ಜನ ಆದ್ರೂ ಇನ್ನೇನು ಮಾಡಬೇಕು. ಹೀಗಾಗಿ ಬ್ರಿಟನ್ನಲ್ಲಿ ಈಗ ವಲಸಿಗರ ವಿರುದ್ಧ, ಬೇರೆ ಬೇರೆ ದೇಶಗಳಿಂದ ಅಲ್ಲಿಗೆ ಬಂದ ಮುಸ್ಲಿಮರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೆದ್ದಿದೆ. ಅದರ ಪರಿಣಾಮನೇ ಸೌತ್ ಪೋರ್ಟ್ ಅಲ್ಲಿ ನಡೆದ ಘಟನೆ ಇಡೀ ಬ್ರಿಟನ್ಗೆ ಬೆಂಕಿ ಬೀಳೋ ಹಾಗೆ ಮಾಡ್ತಾ ಇರೋದು. ಗೆಳೆಯರೆ, ಮೊದಲು ಸೌತ್ ಪೋರ್ಟ್ ಅಲ್ಲಿ ಗಲಭೆ ಶುರುವಾಯಿತು. ಆನಂತರ ಅದು ಆಗಸ್ಟ್ 5ರ ಹೊತ್ತಿಗೆ ಇಡೀ ಬ್ರಿಟನ್ ಅನ್ನ ಆವರಿಸಿಕೊಳ್ತಾ ಹೋಯಿತು. ಅಲ್ಲಿ ನಿರಾಶ್ರಿತರು ಉಳ್ಕೊಂಡಿದ್ದ ಮನೆಗಳು, ಹೋಟೆಲ್ಗಳು, ಹಾಸ್ಟೆಲ್ಗಳು ಉದ್ರಿಕ್ತರ ದಾಳಿಗೆ ತುತ್ತಾದವು. ಆದ್ರೆ ಒಂದೇ ಒಂದು ಸಂತೋಷದ ಸಂಗತಿ ಅಂದ್ರೆ ಬಾಂಗ್ಲಾದೇಶದಲ್ಲಿನ ಅನಾಗರಿಕರು ಅಲ್ಲಿನ ಹಿಂದೂಗಳು ಹಾಗೂ ಅಲ್ಪಸಂಖ್ಯಾತರ ಮೇಲೆ, ಹಾಗೆ ಅವಾಮಿ ಲೀಗ್ ಕಾರ್ಯಕರ್ತರ ಮನೆಗಳ ಮೇಲೆ ಮಾರಣಾಂತಿಕ ದಾಳಿ ಮಾಡ್ತಾ ಇದಾರಲ್ವಾ, ಆ ಮಟ್ಟಕ್ಕೆ ಬ್ರಿಟನ್ನಿನ ಜನ ಮನುಷ್ಯತ್ವವನ್ನು ಕಳ್ಕೊಳ್ಳಿಲ್ಲ. ಜೊತೆಗೆ ಅಲ್ಲಿನ ಪೊಲೀಸರು ಕೂಡ ಬಾಂಗ್ಲಾದ ಪೊಲೀಸರ ಹಾಗೆ ತಾವು ದಾಳಿಕೋರರ ಜೊತೆ ಸೇರಿ ಕಂಡವರ ಮನೆಗಳನ್ನ ದೋಚೋದಕ್ಕೆ ನಿಂತುಕೊಳ್ಳಿಲ್ಲ. UK ಪೊಲೀಸರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಸದ್ಯಕ್ಕಲ್ಲಿ ಗಲಭೆಗಳ
ಅವುಗಳನ್ನು ನಿಯಂತ್ರಿಸಲಾಗಿದೆ. ಅದರ ಬೆನ್ನಲ್ಲೇ ವಲಸಿಗರಿರಲಿ, ರೇಸಿಸ್ಟ್ಗಳು ಬೇಡ ಅಂತ ಇನ್ನೂ ಒಂದು ಗುಂಪು ಪ್ರತಿಭಟನೆಯನ್ನು ಶುರು ಮಾಡ್ತಾ ಇದೆ. ಅವರಿಬ್ಬರನ್ನ ನಿಯಂತ್ರಿಸುವುದಕ್ಕೆ ಬ್ರಿಟನ್ನ ಪೊಲೀಸರು ಹೈರಾಣಾಗ್ತಾ ಇದ್ದಾರೆ. ಇನ್ನು ಹೊಸ ಪ್ರಧಾನಿ ಕೀರ್ ಸ್ಟಾರ್ಮರ್ ಸ್ಟ್ಯಾಂಡಿಂಗ್ ಆರ್ಮಿ ಅನ್ನೋ ಹೆಸರಲ್ಲಿ ತುರ್ತು ಪೊಲೀಸ್ ಪಡೆ, ಅಂದ್ರೆ ನಮ್ಮಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇರುತ್ತಲ್ಲ, ಆ ಥರದ ಪೊಲೀಸ್ ಪಡೆಯೊಂದನ್ನು ರಚಿಸುವ ಮಾತಾಡಿದ್ದಾರೆ. ಜೊತೆಗೆ ಅಲ್ಲಿ ಗಲಭೆಗಳಲ್ಲಿ ಭಾಗವಹಿಸಿದ್ರೆ ಯಾವ್ಯಾವ ಅಪರಾಧಕ್ಕೆ ಏನೆಲ್ಲ ಶಿಕ್ಷೆ ಅನ್ನೋದನ್ನ ಬ್ರಿಟನ್ನ ಗೃಹ ಕಚೇರಿ ಅಂದ್ರೆ ಅಲ್ಲಿನ ಪೊಲೀಸ್ ಇಲಾಖೆ ಟ್ವೀಟ್ ಮಾಡುವ ಮೂಲಕ ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಆ ಟ್ವೀಟ್ ಬಗ್ಗೆ ಕೂಡ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಮುಸ್ಲಿಂ ರೇಪ್ ಗ್ಯಾಂಗ್ಗಳಿಗೆ ಅಪ್ಲೈ ಆಗೋದಿಲ್ವಾ ಅಂತ ಕೆಲವರು ಕೇಳಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆಗಳನ್ನು ಮಾಡಿ ಅವರ ಮುಖ ಹೊಡಿತಿರೋ ಜನಾನ ಏನು ಮಾಡ್ತೀರಿ ಅಂತ ಮತ್ತೆ ಕೆಲವರು ಪ್ರಶ್ನಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಇರಲಿ ಅಂತ ಕೆಲವರು ತಿವಿದಿದ್ದಾರೆ. ಈ ಮಧ್ಯೆ ಎಲನ್ ಮಸ್ಕ್ ಕೂಡ ಇದೇ ರೀತಿಯ ಟ್ವೀಟ್ ಒಂದನ್ನು ಮಾಡಿದ್ದಾರೆ. ಬ್ರಿಟನ್ ವಲಸಿಗರ ಮೇಲಿನ ಪ್ರೀತಿ ಹಾಗೂ ತೆರೆದ ಗಡಿಗಳ ಕಾರಣದಿಂದ ನಾಗರಿಕ ದಂಗೆಯ ಬಾಗಿಲಿಗೆ ಬಂದು ನಿಂತಿದೆ ಅಂತ ಎಲನ್ ಮಸ್ಕ್ ಟ್ವೀಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಆಯುಧಧಾರಿ ಮುಸ್ಲಿಂ ಗುಂಪೊಂದು ನಾಗರಿಕರು ಹಾಗೂ ಮಾಧ್ಯಮದ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋ ಟ್ವೀಟ್ಗೆ ಪ್ರತಿಕ್ರಿಯಿಸಿದ ಮಸ್ಕ್ ಎಲ್ಲ ಸಮುದಾಯಗಳಿಗೂ ನೀವು ಯಾಕೆ ರಕ್ಷಣೆ ಕೊಡೋದಿಲ್ಲ ಅಂತ ಬ್ರಿಟನ್ ಪ್ರಧಾನಿಯನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆ ಬ್ರಿಟನ್ ಅನ್ನೋದು ಕೊತ ಕುದೀತಾ ಇದೆ. ಈ ಮಧ್ಯೆ ಅಲ್ಲಿ ಇನ್ನೂ ಒಂದು ಅನಾಹುತಕ್ಕೆ ಬ್ರಿಟನ್ ಸಾಕ್ಷಿ ಆಗ್ತಾ ಇದೆ. ಗೆಳೆಯರೆ, ಅಲ್ಲಿನ ಟೋರ್ಸಾ ದ್ವೀಪವನ್ನು ಇಸ್ಲಾಮಿಕ್ ದೇಶ ಮಾಡೋದಾಗಿ ಶೇಖ್ ಯಾಸಿರ್ ಅನ್ನೋ ವಿವಾದಿತ ಮತಗುರು ಒಬ್ಬ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಮತ್ತು ಆ ದ್ವೀಪದಲ್ಲಿ ವಾಸ ಮಾಡೋದಕ್ಕೆ ಜಗತ್ತಿನ ಯಾರು ಬೇಕಾದರೂ ಬರಬಹುದು. ಅದು ಸಂಪೂರ್ಣ ಇಸ್ಲಾಮಿಕ್ ಆಡಳಿತ ಹಾಗೂ ಇಸ್ಲಾಮಿಕ್ ಕಾನೂನುಗಳನ್ನು ಒಳಗೊಂಡ ದ್ವೀಪ ರಾಷ್ಟ್ರವಾಗಿರುತ್ತೆ ಅಂತ ತಿಳಿಸಿದ್ದಾನೆ. ಆತ ಇಸ್ಲಾಮಿಕ್ ಸೇನೆಗೆ ಆಯುಧ ತರಬೇತಿಯನ್ನು ಕೂಡ ಆ ದ್ವೀಪದಲ್ಲಿ ಕೊಡೋದಾಗಿ ಹೇಳಿಕೊಂಡಿದ್ದಾನೆ. ಇದು ಈಗ ಬ್ರಿಟನ್ನ ಬಲಪಂಥೀಯರ ಮನಸ್ಸಿಗೆ ಬೆಂಕಿ ಬೀಳೋದಕ್ಕೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಈ ಶೇಖ್ ಯಾಸಿರ್ ಅಲ್ ಹಬೀಬ್ ಮೂಲತಃ ಕುವೈತ್ನವನು ಅಂತ ಹೇಳ್ತಾರೆ. ಅಲ್ಲಿ ಶಿಯಾ ಹಾಗೂ ಸುನ್ನಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದ ಅಂತ ಅವನಿಗೆ ಜೈಲು ಶಿಕ್ಷೆ ವಿಧಿಸಲಾಯಿತು. ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಕುವೈತನ್ನು ಬಿಟ್ಟು ಓಡಿ ಬಂದ ಈ ಮೌಲ್ವಿ ಬ್ರಿಟನ್ನಲ್ಲಿ ಆಶ್ರಯವನ್ನು ಪಡ್ಕೊಂಡ. ಈ ಪಶ್ಚಿಮದ ದೇಶಗಳು ಬಂದವರಿಗೆಲ್ಲ ಆಶ್ರಯ ಕೊಡ್ತಾ ಹೇಗೆ ಕಡೆಗೆ ತಮ್ಮ ಬುಡಕ್ಕೆ ತಂದುಕೊಳ್ಳುತ್ತವೆ ಅನ್ನೋದಕ್ಕೆ ಈ ಮುಲ್ಲಾ ಕೂಡ ಒಂದು ಉದಾಹರಣೆ. ಹೀಗೆ ಯುಕೆಗೆ ಬಂದವನು ಸೌತ್ ಬಕಿಂಗ್ ಹಮ್ಶೈರ್ನ ಫುಲ್ಮಾರ್ ಅನ್ನೋ ಕಡೆ ನೆಲೆ ನಿಂತ. ಈಗ ಅಲ್ಲೇ ಅವನು ತನ್ನ ಗ್ಲೋಬಲ್ ಆಫೀಸನ್ನು ಕೂಡ ಮಾಡ್ಕೊಂಡಿದ್ದಾನೆ. ಅವನೀಗ ಫುಲ್ಮಾರ್ನ ಮುಲ್ಲಾ ಅಂತಲೇ ಫೇಮಸ್ ಆಗಿದ್ದಾನೆ. ಮಹದಿ ಸರ್ವೆಂಟ್ಸ್ ಯೂನಿಯನ್ MSU ಅನ್ನೋ ಸಂಘಟನೆಯನ್ನು ಮಾಡ್ಕೊಂಡಿದ್ದಾನೆ. ಅವನಿಗೆ ಬ್ರಿಟನ್ನಲ್ಲಿ ಸುಮಾರು 4 ಲಕ್ಷ ಶಿಯಾ ಅನುಯಾಯಿಗಳಿದ್ದಾರೆ. ಹಾಗೆ ಜಗತ್ತಿನ ನಾನಾ ದೇಶಗಳಲ್ಲಿ ಅವನ ಅನುಯಾಯಿಗಳಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಶೇಖ್ ಯಾಸಿರ್ ಅಲ್ ಹಬೀಬ್ ಈಗ ಐರಿಷ್ ಐಲ್ಯಾಂಡ್ ಒಂದನ್ನು ಖರೀದಿ ಮಾಡಿ ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದ್ದಾನೆ. ಅವನು ಖರೀದಿ ಮಾಡೋದಾಗಿ ಹೇಳ್ಕೊಳ್ತಾ ಇರೋದು ಈ ಟೋರ್ಸಾ ದ್ವೀಪವನ್ನು. ಇದು ಸ್ಕಾಟ್ಲ್ಯಾಂಡ್ಗೆ ಸೇರಿದ ದ್ವೀಪ. ಸುಮಾರು 113 ಹೆಕ್ಟೇರ್ ಅಂದರೆ 280 ಎಕರೆಗಳಷ್ಟು ವಿಸ್ತೀರ್ಣವನ್ನ ಈ ಟೋರ್ಸಾ ದ್ವೀಪ ಹೊಂದಿದೆ. ಇಲ್ಲಿ ಜನವಸತಿ ಇಲ್ಲ. ಈ ದ್ವೀಪವನ್ನ ಖರೀದಿ ಮಾಡಿ ಅಲ್ಲಿ ಇಸ್ಲಾಮಿಕ್ ದೇಶವನ್ನ ಸ್ಥಾಪನೆ ಮಾಡ್ತೀನಿ. ಯಾರೆಲ್ಲ ಶಿಯಾ ದೇಶದಲ್ಲಿ ಇಸ್ಲಾಮಿಕ್ ಕಾನೂನುಗಳ ಅಡಿಯಲ್ಲಿ ಅಪ್ಪಟ ಇಸ್ಲಾಮಿಕ್ ಜೀವನವನ್ನ ಮಾಡಬಯಸ್ತಿರೋ ಅವರೆಲ್ಲ ಇಲ್ಲಿಗೆ ಬರಬಹುದು. ಜಗತ್ತಿನ ಎಲ್ಲ ದೇಶಗಳ ಮುಸ್ಲಿಮರಿಗೂ ಇಲ್ಲಿ ಸ್ವಾಗತ ಇದೆ. ಅಲ್ಲೊಂದು ಆಸ್ಪತ್ರೆ ಇರುತ್ತೆ, ಶಾಲೆಗಳಿರುತ್ತವೆ, ಶಿಯಾ ಇಸ್ಲಾಮಿನ ಅಧ್ಯಯನ ಕೇಂದ್ರ ಇರುತ್ತೆ. ಇದೆಲ್ಲವನ್ನ ಮಾಡೋದಕ್ಕೆ ಅಲ್ಲಿ ನಮ್ಮದೇ ಆದ ಸೇನೆಯೊಂದನ್ನು ಇಟ್ಟುಕೊಳ್ಳೋದಕ್ಕೆ, ಅವರಿಗೆ ಆಯುಧ ತರಬೇತಿಯನ್ನು ಕೊಡೋದಕ್ಕೆ ಹಣ ಬೇಕಾಗಿದೆ. ಅದಕ್ಕಾಗಿ 3.5 ಮಿಲಿಯನ್ ಯೂರೋಗಳಷ್ಟು ಹಣವನ್ನು ಡೊನೇಟ್ ಮಾಡಿ ಅಂತ ಅವನು ಇತ್ತೀಚೆಗೊಂದು ವಿಡಿಯೋದಲ್ಲಿ ಕೇಳ್ಕೊಂಡಿದ್ದಾನೆ. ಇಲ್ಲಿ ಮಾತ್ರ ಅಲ್ಲ, ಕೆನಡಾ ಸಮೀಪ ಕೂಡ ಒಂದು ದ್ವೀಪವನ್ನು ಖರೀದಿ ಮಾಡಿ ಅಲ್ಲೂ ಇಸ್ಲಾಮಿಕ್ ದೇಶವನ್ನ ಸ್ಥಾಪನೆ ಮಾಡೋಣ. ಅಮೆರಿಕಾದ ಸಮೀಪ ಕೂಡ ಒಂದು ಇಸ್ಲಾಮಿಕ್ ದೇಶ ಕಟ್ಟಿ ಅಲ್ಲಿ ನಮ್ಮದೇ ಸೈನಿಕರನ್ನ ಇಡೋಣ. ಬೇರೆ ಬೇರೆ ದೇಶಗಳಿಂದ ಬರೋ ಯುವಕರಿಗೆ ಸೇನಾ ತರಬೇತಿಯನ್ನು ಕೊಡೋಣ, ಇಸ್ಲಾಂಗಾಗಿ ಕೆಲಸ ಮಾಡೋಣ ಅಂತ ಅವನು ಕೇಳ್ಕೊಂಡಿದ್ದಾನೆ. ಇನ್ನು ಈ ಯಾಸಿರ್ನ ಮಹದಿ ಸರ್ವೆಂಟ್ಸ್ ಯೂನಿಯನ್ ಮೇಲೆ ಸಾಕಷ್ಟು ಅಪರಾಧ ಪ್ರಕರಣಗಳು ಇವೆ. ಈ ಹಿಂದೆ ಅಜರ್ಬೈಜಾನ್ನ ರಾಯಭಾರ ಕಚೇರಿಯ ಮೇಲೆ ಇವನು ಪಡೆ ದಾಳಿ ಮಾಡಿತ್ತು. ಸೌದಿ ಅರೇಬಿಯಾದ ರಾಯಭಾರ ಕಚೇರಿಯನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. ಬ್ರಿಟನ್ನಲ್ಲಿ ಕೂಡ ಶಿಯಾ ಹಾಗೂ ಸುನ್ನಿಗಳ ನಡುವೆ ಬೆಂಕಿ ಹಾಕುವ ಆರೋಪ ಇವನ ಮೇಲಿದೆ. ಆದರೂ ಬ್ರಿಟನ್ ಇವನನ್ನು ಹಾಗೆ ಬಿಟ್ಟುಕೊಂಡಿದೆ. ಈ ಮತಾಂಧ ಮುಲ್ಲಾಗಳಿದ್ದಾರೆ ನೋಡಿ, ಯಾವುದೇ ದೇಶಕ್ಕೆ ಮೊದಲು ಅಪಾಯ ಉಂಟಾಗೋದೇ ಇವರಿಂದ. ಮತದ ಹೆಸರಲ್ಲಿ ಯಾರ ಮನಸ್ಸುಗಳನ್ನು ಬೇಕಾದರೂ ಕೆಡಿಸಿಬಿಡೋ ತಾಕತ್ತು ಇವರ ಮಾತುಗಳಿಗಿರುತ್ತೆ. ಪುಸ್ತಕದಲ್ಲಿರೋದನ್ನು ಹೇಗೆ ಬೇಕಾದರೂ ಇಂಟರ್ಪ್ರಿಟ್ ಮಾಡೋ ಮೂಲಕ ಜಗಳ ಹಚ್ಚೋದನ್ನು ಅವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಮತ್ತು ಹಾಗೆ ಮಾಡೋದ್ರಿಂದಲೇ ಅವರ ಹೊಟ್ಟೆ ತುಂಬೋದು, ಅವರ ಐಷಾರಾಮಕ್ಕೆ ಹಣ ಸಿಗೋದು. ಇಂಥ ಮುಲ್ಲಾ ಈಗ ಬ್ರಿಟನ್ನಲ್ಲಿ ಕುಳಿತು ಪಕ್ಕದಲ್ಲೇ ಒಂದು ದ್ವೀಪವನ್ನು ಖರೀದಿ ಮಾಡಿ ನಿಮ್ಮ ಪಕ್ಕದಲ್ಲೇ ನನ್ನ ಇಸ್ಲಾಮಿಕ್ ಸೇನೆನ ಇಟ್ಟುಕೋತೀನಿ
ಮಾಡ್ತೀನಿ ಅಂತ ಹೇಳಿದರೆ ಅದು ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ತನ್ನ ದೇಶ ಬಿಟ್ಟು ಓಡಿ ಬಂದ ವಲಸಿಗ ಒಬ್ಬ ಆಶ್ರಯ ಕೊಟ್ಟ ದೇಶದ ಪಕ್ಕದಲ್ಲೇ ಒಂದು ಮತೀಯ ಸೈನ್ಯವನ್ನು ಇಡ್ತೀನಿ ಅಂತ ಹೇಳಿದರೆ ಈಗಾಗಲೇ ವಲಸಿಗ ಮುಸ್ಲಿಮರಿಂದ ಸಮಸ್ಯೆಗೀಡಾಗ್ತಾ ಇರೋ ಬ್ರಿಟನ್ನಿನ ಜನಕ್ಕೆ ಇನ್ನು ಹೇಗೆ ಅನ್ನಿಸಬೇಡ ಅಲ್ವಾ? ಈಗ ಆ ದ್ವೀಪದ ಮಾಲೀಕತ್ವ ಹೊಂದಿರೋ ವ್ಯಕ್ತಿ ಅದನ್ನು ಇವನಿಗೆ ಕೊಡೋದಿಲ್ಲ ಅಂತ ಹೇಳಿದಾರಂತೆ. ಅದಲ್ಲದೆ ಇದ್ದರೆ ಇನ್ನೊಂದು ದ್ವೀಪ ಸಿಗದೆ ಇದ್ದರೂ ದ್ವೀಪದ ಹೆಸರಲ್ಲಿ ಹಣ ಸಿಗುತ್ತಲ್ಲ, ಅದನ್ನು ಇವನು ಇಸ್ಲಾಮಿಕ್ ಉಗ್ರವಾದಕ್ಕೆ ಬಳಸ್ತಾನೆ. ಮಾಡಿದ ಕರ್ಮಗಳಿರುತ್ತವೆ ನೋಡಿ, ಅವು ವಾಪಸ್ ಹೊಡೆಯೋದು ಹೀಗೇನೆ. ಅದು ಎಷ್ಟು ದೇಶಗಳನ್ನು ಹಾಳು ಮಾಡ್ತೋ ಬ್ರಿಟನ್ನು ಈಗ ಅನುಭವಿಸಬೇಕು. ಜೊತೆಗೆ ಎಲ್ಲ ದೇಶಗಳ ಕ್ರಿಮಿಕೀಟಗಳನ್ನು ತನ್ನ ದೇಶದಲ್ಲಿ ಇಟ್ಟುಕೊಂಡ ಮೇಲೆ ಅವು ಕಚ್ಚದೇ ಇರುತ್ತವಾ, ರೋಗ ಹರಡದೇ ಇರುತ್ತವಾ? ಇದು ಗೆಳೆಯರೆ ಬ್ರಿಟನ್ನಲ್ಲಿ ಸದ್ಯದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.